ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಎಕ್ಸಸೈಸ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರೆ ಹೆಚ್ಚು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಬಂದು ಟೈಮು 2 ಗಂಟೆ. ಇನ್ನೂ ಅಡುಗೆ ಮಾಡ್ತಾಯಿದ್ದೀನಿ, ಊಟ ಮಾಡಬೇಕು. ಕೆಲವೊಂದು ಬ್ಲೌಸ್ ಡಿಸೈನ್ ತೋರಿಸೋಣ ಅಂತ ಅಂದ್ಕೊಂಡೆ. ಮೊನ್ನೆ ಸ್ಟಿಚ್ ಮಾಡಿಸಿರೋದು ಡಿಸೈನ್ಸ್ ತೋರಿಸ್ತೀನಿ. ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದು. ಶ್ವೇತಾರ್ ಶಾಪ್ಗೆ ಹೋಗಿದ್ದೆ. ಸೊ ಅಲ್ಲೊಂದು ಕಟ್ಟಕ್ಕೆ ಕೊಡೋಣ ಅಂತ ಹೋಗಿದ್ದೆ. ಸೊ ಹಾಗೆ ಶ್ವೇತಾವ್ರು ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಬಂದಿದ್ದಾಯಿತು. ತುಂಬ ಬಿಸಿಲಿತ್ತು. ಬ್ಲೌಸ್ ತೋರಿಸ್ತೀನಿ ರೀ. ತುಂಬ ರಿಕ್ವೆಸ್ಟ್ ಇರೋದೇನು ಅಂದರೆ ನನ್ನ ಬೀಡ್ ಸಾರ ತೋರಿಸಿ ನಾನು ತೋರ್ಸೋದು ಬೇಡ ಅಂತ ಸುಮ್ಮನಾಗ್ತೀನಿ. ಸುಮಾರಷ್ಟು ಜನ ಅದನ್ನೇ ನಾನು ಮಾಡಿಸ್ದಾಗಿಂದನೂ ಅದನ್ನೇ ಕೇಳ್ತಾ ಇದ್ದೀರಾ. ಸೊ ಗೋಲ್ಡ್ ರೇಟ್ ತುಂಬಾ ಕಡಿಮೆ ಆಗಿದೆ. 13,000 ಬರೋಬ್ಬರಿ 13,000 ಇದೆ ಇವತ್ತಿಗೆ. ಸೊ ಯಾರಾದರೂ ಗೋಲ್ಡ್ ಪರ್ಚೇಸ್ ಮಾಡೋರು ಆರಾಮಾಗಿ ಬೈ ಮಾಡಿ. ಯಾಕೆ ಅಂತಂದರೆ ಮೊದಲಿಗೆ ಹೋಲ್ಸ್ಕೊಂಡ್ರೆ 17,000 16,500 ಇದ್ದಿದ್ದು 13ಕ್ಕೆ ಬಂದಿದೆ ಇವತ್ತಿಗೆ. ಸೊ ಇನ್ನೂ ವೆಯ್ಟ್ ಮಾಡ್ತೀನಿ, ಕಡಿಮೆ ಆಗ್ಬೋದು ಅನ್ನೋದಾದರೆ ವೆಯ್ಟ್ ಮಾಡಿ. ಯಾಕೆಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಸುದ್ದಿ ಇದೆ. ಒಂದು 11,000 ಇಲ್ಲಿ ಲೆವೆಲ್ಲಿಗೆ ಬರ್ಬೋದು ಅನ್ನೋದಿದೆ. ಸೊ ಸ್ವಲ್ಪ ರೇಟು ನನಗೆ ಆಶ್ಚರ್ಯ ಆಗ್ತಾಯಿದೆ. 16 17 ಇದ್ದಿದ್ದು ಈ ರೇಂಜಿಗೆ ಕಡಿಮೆ ಆಗಿದೆ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಸೊ ಸ್ವಲ್ಪ ಒಂದು 10,500 ಹಿಂಗಾದರೆ 10,000 ಹಿಂಗೆಲ್ಲ ಆದರೆ ಸೊ ಮೇ ಬಿ ಜನಗಳು ಒಂದು ಸ್ವಲ್ಪ ನಿರಾಳವಾಗಿ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ನಂದೇನಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸದ್ಯಕ್ಕೇನು ನಾನು ಪರ್ಚೇಸ್ ಮಾಡೋ ಅಂಥದ್ದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೋಬೇಕು, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ದಯದಿಂದ ಇನ್ನೂ ಕಡಿಮೆ ಆಗಲಿ ಅಂತ ಬೇಡ್ಕೊತೀನಿ. ಇರಿ ಒಂದು ಸ್ವಲ್ಪ. ಸೊ ಮೊನ್ನೆ ಹಬ್ಬಕ್ಕೆ ವೇರ್ ಮಾಡಿದಂಥ ಬ್ಲೌಸು. ಸೊ ಇದು ಹ್ಯಾಂಡ್ ವರ್ಕ್ ಅಲ್ಲ, ಮಿಷಿನ್ ವರ್ಕ್ ನಾನು ಮಾಡಿಸಿದ್ದು. ಸೊ ಮೈಸೂರು ಸಿಲ್ಕಿಗೆ ಸ್ವಲ್ಪ ಹ್ಯಾಂಡ್ ವರ್ಕೇ ಆಗಲಿ ಮಿಷಿನ್ ವರ್ಕೇ ಆಗಲಿ ಸ್ವಲ್ಪ ಸಿಂಪಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸುತ್ತೆ. ಸೊ ಜಾಸ್ತಿ ಓವರಾಗಿ ಮಾಡಿಸಿದ್ರೆ ಚೆನ್ನಾಗಿರಲ್ಲ. ತೋರಿಸ್ತೀನಿ. ಯಾಕೆಂದರೆ ಹಾಕ್ಕೊಂಡಾಗ ವೀಡಿಯೋನಲ್ಲಿ ಸ್ವಲ್ಪ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ. ವೀಡಿಯೋನಲ್ಲಿ ಗಡಿಬಿಡಿ ಇರುತ್ತೆ. ಸೊ ಹಂಗಾಗಿ ಸೊ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲಾಗೆ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ರೌಂಡ್ ಶೇಪ್ ಬೇಡ ಅಂತ ಈ ಥರ ಸಿಂಪಲ್ ವರ್ಕ್ ಮಾಡಿಸಿದ್ದೆ. ಸೊ ಸ್ಲೀವ್ಸ್ಗೂ ಕೂಡ ಈ ಥರ ನನಗಿದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರು. ಈ ಥರ ಬುಟ್ಟ ಇಡಿಸಿ ಐ ಥಿಂಕ್ ಇದಕ್ಕೆ 1000 ರೂಪೀಸ್ ಏನೋ ತೊಗೊಂಡಿರಬೇಕು ಅಂತ ಅನಿಸುತ್ತೆ. ನಾನು ಎಲ್ಲದಕ್ಕೂ ಅಷ್ಟೇ ಕಪ್ಸ್ ಇಡಿಸ್ಬಿಡ್ತೀನಿ ಇತ್ತೀಚೆಗಂತೂ. ಯಾಕೆಂತಂದರೆ ಸ್ವಲ್ಪ ಏನು ಟೀಪು ಬ್ರ್ಯಾಡ್ ಆದರೂ ಕೂಡ ಸ್ವಲ್ಪ ಏನು ಪ್ರಾಬ್ಲಮ್ ಅನಿಸಲ್ಲ. ಹಂಗಾಗಿ ಸೊ ಫಿನಿಷಿಂಗ್ ಅಂತೂ ಮಾತಾಡೋಂಗೆ ಇಲ್ಲ, ನೀಟಾಗಿ ಕೊಟ್ಟಿರ್ತಾರೆ ಫಿನಿಷಿಂಗು. ಸೊ ನನ್ನೆಲ್ಲ ಬ್ಲೌಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದಂತೂ ಮಿಷಿನ್ ವರ್ಕ್ ಮಾಡಿಸಿರೋಂಥದ್ದು. ನೀವು ಅನ್ಕೋಬೋದು ಹ್ಯಾಂಡ್ ವರ್ಕ್ ಮಾಡಿಸ್ಬೋದಿತ್ತಲ್ವ ಕಾಸ್ಟ್ಲಿ ಸೀರೆ ಅಂತ. ಸೊ ಸಾಕು ಅನ್ನಿಸ್ತು ಇಷ್ಟೇನೆ. ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋಲಿಸಿದ್ರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ ಮಿಷಿನ್ ವರ್ಕು. ಸುಮಾರಷ್ಟು ನಾನು ತೋರಿಸಿದ್ದೀನಿ. ಸೊ ಇದು ಮೊನ್ನೆ ಹಬ್ಬಕ್ಕೆ ವೇರ್ ಮಾಡಿದಂಥ ಬ್ಲೌಸ್ ಡಿಸೈನು. ಯಾರಿಗಾದ್ರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಆರಾಮಾಗಿ ಮಾಡಿಸ್ಕೊಳ್ಳಿ. ಸ್ವಲ್ಪ ನೀವು ಕೇಳಿ ಅವ್ರನ್ನ, ಒಂದು 50 100 ಬಿಡ್ತಾರೆ, ಪರವಾಗಿಲ್ಲ ಮಾಡಿಕೊಡ್ತಾರೆ. ಸೊ ನೋಡಿ, ಫಿನಿಷಿಂಗ್ ಅಂತೂ ನೀಟಾಗಿದೆ, ಫಿಟ್ಟಿಂಗು ಸೂಪರಾಗಿದೆ. ಸೊ ನಿಮ್ಗೇನಾದರೂ ಸ್ವಲ್ಪ ಆಲ್ಟ್ರೇಷನ್ ಇದೆ, ಸ್ವಲ್ಪ ಲೂಸು ಟೈಟು ಇದೆ ಅಂದ್ರೂ ಕೂಡ ಮಾಡಿಕೊಡ್ತಾರೆ ಬ್ಲೌಸು ಸ್ಟಿಚ್ ಮಾಡಿಸಿದ ಮೇಲೆ. ನೋಡಿ ತುಂಬ ಚೆನ್ನಾಗಿದೆ. ಮೆಜಂತಾ ಪಿಂಕ್ ಕಲರಲ್ಲಿ ನಾನು ತೊಗೊಂಡಿದ್ದಂಥ ಸ್ಯಾರಿ ಇದು, ಗ್ರೀನು. ಸೊ ಕ್ವಾಲಿಟಿ ನಿಮಗಿನ್ನೇನು ಹೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ. ಇನ್ನು ದೇವರಾಯನ ದುರ್ಗದ ಹಬ್ಬದಲ್ಲಿ ವೇರ್ ಮಾಡಿದಂಥ ಬ್ಲೌಸು ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೆ ಡೀಟೇಲಾಗಿ. ಹಾಕ್ಕೊಂಡು ನಮಗೆ ತೋರಿಸೋದು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ.
ನೋಡಿ, ಇದು ಈ ಪ್ಯಾಟ್ರನ್ನು ನಾನೇ ಸೆಲೆಕ್ಟ್ ಮಾಡಿ ಹೇಳಿದ್ದಂಥದ್ದು. ಸೊ ಸ್ಯಾರಿ ಬ್ರೌನ್ ಕಲರ್ ಇದೆ. ಸೊ ಅದೇ ರೀತಿ ಪ್ಯಾಚ್ ವರ್ಕ್ ಕೊಟ್ಟು ಈ ಥರ ಬೀಡ್ಸ್ ಇಟ್ಬಿಟ್ಟು ಮಾಡಿಸಿದ್ದೆ. ಈ ಥರ ನೋಡಿ ಕರು ಇದು ಕೊಟ್ಟಿದೆ, ಸ್ಕ್ಯಾಲಪ್ ಡಿಸೈನ್ ಅಂತಾರೆ ಇದಕ್ಕೆ. ಸೊ ಈ ಥರ ನಾನು ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫಿಟ್ಟಿಂಗು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಪೈಪಿಂಗ್ ಎಲ್ಲ ನಾವು ಹೇಳೋದೇ ಬೇಡ, ಅವರೇ ಎಲ್ಲ ನೀಟಾಗಿ ಇಟ್ಬಿಟ್ಟು ಒಂದು ಬ್ಲೌಸ್ಗೆ ಏನು ನೀಟಾಗಿ ಮಾಡಿಕೊಡ್ಬೇಕೋ ಅದೇ ರೀತಿಯಾಗಿ ನೀವು ಹೇಳಿ ಬಿಡಿ, ಅವರು ಇದೇ ರೀತಿಯಾಗಿ ನೀಟಾಗಿ ಫಿನಿಶಿಂಗು ಎಲ್ಲ ಮಾಡಿಕೊಡ್ತಾರೆ. ನೋಡಿ, ಇದು ಕೂಡ ನೋಡಿದ್ದೀರ ಬ್ಲಾಗಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು. ನೀವು ಯಾವುದೇ ಡಿಸೈನ್ ತೋರಿಸಿ ಆರಾಮಾಗಿ ಮಾಡಿಕೊಡ್ತಾರೆ. ನೋಡಿ, ಇದು ಇನ್ನು ಸ್ಟಿಚ್ ಮಾಡಿಸಿದ್ದೀನಿ, ಇನ್ನೂ ವೇರ್ ಮಾಡಿಲ್ಲ. ಇದನ್ನು ನಾನು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಈ ಡಿಸೈನ್ನ ಕಳಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಲೌಸ್ ಅಂತೂ, ಎಷ್ಟು ಚೆನ್ನಾಗಿದೆ ಫಿಟ್ಟಿಂಗ್ ಅಂತ ಅಂದರೆ ನಾನು ವೇರ್ ಮಾಡಿ ನೋಡಿದೆ. ಸೊ ಈ ತಿಂಗಳು ಎಂಡ್ಗೆ ಒಂದು ಮದುವೆ ಇದೆ, ಅದಕ್ಕೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಆಲ್ರೆಡಿ ನೋಡಿದ್ದೀರಾ, ಬ್ರೌನ್ ಕಲರ್ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ, NSL ಪರ್ಚೇಸ್ ಮಾಡಿದ್ದು. ನೋಡಿ, ಸ್ಟಾರ್ ಡಿಸೈನ್ ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದರೆ, ಫಿಟ್ಟಿಂಗ್ ಅಂತೂ ಮಾತಾಡೋಂಗಿಲ್ಲ ಸ್ನೇಹಿತರೆ. ಬ್ಲೌಸ್ಗಳು ಏನು ಗೊತ್ತಾ, ಮೇಯ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಮಾಡಬೇಕು. ಸೊ ನನಗೇನು ಗೊತ್ತಾ, ನನಗೆ ಲೆಂತ್ ಇರಬೇಕು ಬ್ಲೌಸ್ಗಳು. ಶಾರ್ಟ್ ಮಾಡಿಬಿಟ್ರೆ ನಾನು ಉಟ್ಕೊಳ್ಳೋದೇ ಇಲ್ಲ, ಬ್ಲೌಸು ವೇರ್ ಮಾಡಲ್ಲ. ಯಾಕೆಂದರೆ ಶಾರ್ಟ್ ಆಗಿಬಿಟ್ರೆ ನನಗೊಂಥರ ಇಷ್ಟ ಆಗಲ್ಲ, ನಾವು ವೈಟ್ ಇದ್ದೀವಲ್ವ. ಸೊ ನನಗೆ ಕರೆಕ್ಟಾಗಿ ಏನು ಮೆನ್ಷನ್ ಮಾಡಿ ಬರ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಹೊಲ್ಕೊಡ್ತಾರೆ. ಲೆಂತ್ ಕಡಿಮೆ ಮಾಡೋದಾಗಲಿ ಅಥವಾ ವಿಡ್ತ್ ಕಡಿಮೆ ಮಾಡೋದಾಗಲಿ ಟೈಟ್ ಮಾಡೋದಾಗಲಿ ಹಂಗೆಲ್ಲ ಮಾಡಲ್ಲ. ಸೊ ನೀಟಾಗಿ ಹೊಲ್ಕೊಡ್ತಾರೆ. ಇದಕ್ಕೂ ಕೂಡ ಕಪ್ಸ್ ಇಡ್ಸಿದ್ದೀನಿ ನೋಡಿ. ಯಾರಿಗಾದ್ರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೊಳ್ಳಿ. ಅಲ್ಲಿ ಪಾಪ ಅವರು RV ಟೈಲರ್ ಅವರು ಹೇಳ್ತಾ ಇರ್ತಾರೆ, ಅಲ್ಲಿ ಶಾಪಿಗೆ ಹೋದಾಗ ಅವರು ಕೂಡ ಹೇಳ್ತಾ ಇರ್ತಾರೆ ನಮ್ಮ ಬ್ಲಾಗ್ ಬಗ್ಗೆ. ಶ್ವೇತಾ ಮೇಡಮ್ದು ಒಂದು ಬ್ಲಾಗ್ ಬರುತ್ತೆ ನೋಡಿ, ಯೂಟ್ಯೂಬರ್ದು. ಅದರಲ್ಲಿ ತುಂಬ ಡಿಸೈನ್ಸ್ನ ಬ್ಲೌಸ್ಗಳು ತೋರಿಸ್ತಾ ಇರ್ತಾರೆ. ಸೊ ಫಾಲೋ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಡಿಸೈನ್ಸ್ ನಿಮಗೂ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಪಾಪ ಅವರು. ಎಷ್ಟೋ ಜನ ಪಾಪ ಅವ್ರು ಹೇಳಿದ್ರು ಫಾಲೋ ಮಾಡಲ್ಲ. ಸೊ ನಮಗೇನಾಗಬೇಕಾಗಿದೆ, ಸೊ ನನ್ನ ವ್ಯೂವರ್ಸ್ಗೆ ತೋರಿಸ್ತೀನಿ. ಅವ್ರಿಗೇನಾದ್ರು ಡಿಸೈನ್ಸ್ ಬೇಕು ಅಂತಂದರೆ ಆರಾಮಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ನೋಡಿ, ಇಲ್ಲಿ ನಾನು ಈ ಥರ ಕಪ್ಸ್ ಇಡ್ಸಿದ್ದೀನಿ, ಬಫ್ ಇಡ್ಸಿದ್ದೀನಿ ಇಲ್ಲಿ ಈ ಥರ. ಈ 3 ಡಿಸೈನು ತುಂಬಾ ಇಷ್ಟ ಆದ್ವು ಇತ್ತೀಚೆಗೆ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ಗಳಿವು. ಈಗ ಇನ್ನೂ ಒಂದೆರಡು ಕೊಡೋದಿದೆ, ನಾಳೆ ನಾಡರಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು ಸಿಂಪಲ್ ಡಿಸೈನು ಹುಡುಕಿದ್ದೀನಿ, ಯಾವ ಥರ ಡಿಸೈನ್ ಮಾಡಿಸೋದು ಅಂತ. ಸ್ನೇಹಿತರೆ, ತುಂಬ ಜನದ ರಿಕ್ವೆಸ್ಟ್ ಇದ್ದಿದ್ದು, ಅಕ್ಕ ಬೀಡ್ಸ್ ಹಾರ ತೋರಿಸಿ, ಶ್ವೇತಾ ಬೀಡ್ಸ್ ಹಾರ ತೋರಿಸಿ ಶ್ವೇತಾ ಅವರೇ, ಮೇಡಮ್ ಬೀಡ್ಸ್ ಹಾರ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇರೋದು. ಸೊ ತುಂಬ ಜನ ರಿಕ್ವೆಸ್ಟು ಅದು ಮಾಡಿಸ್ದಾಗಿಂದನೂ. ಸೊ ನಾನು ಮಾಡಿಸಿದ್ದು ನವಂಬರ್ ಟೈಮಲ್ಲ, ನವಂಬರ್ಗೆ ಮುಂಚೆ ಮಾಡಿಸಿದ್ದು ನಾನು. ಸೊ ಯಾಕೋ ತುಂಬ ರಿಕ್ವೆಸ್ಟ್ ಆಗ್ತಾಯಿದ್ರಿ, ಇನ್ನು ಬೈಕ್ ಓದ್ತಿರೋ ತಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರ್ಸೋದು ಬೇಡ ಅಂತ ಸುಮ್ಮನಾಗಿದ್ದೆ. ನಾನು ಇದನ್ನು ಮಾಡಿಸಿದ್ದು ವಾಸವಿನಲ್ಲಿ. ಸೊ ತುಂಬ ಕಡಿಮೆ ಬಜೆಟಲ್ಲಿ ಮಾಡಿಸಿದ್ದೆ ನಾನು, ಗ್ರಾಮ್ ಕೂಡ ಕಡಿಮೆನೇ ಇದೆ. ಸೊ ನನ್ನ ಬಜೆಟ್ ಇದ್ದಿದ್ದೆ ಅಷ್ಟೇ. ಸೊ ನಾನು ಮಾಡಿಸಿರೋದು ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ, ಗುಬ್ಬಿನಲ್ಲಿ, ಗೊತ್ತಿದೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಏನೇ ಕೇಳಿದ್ರು, ಏನೇ ಡಿಸೈನ್ ತೋರಿಸಿದ್ರು ಕೂಡ ಮಾಡಿಕೊಡ್ತಾರೆ. ಸೊ ಯಾರು ತುಂಬ ರಿಕ್ವೆಸ್ಟ್ ಮಾಡಿದ್ರಿ ನೋಡ್ಕೊಂಬಿಡಿ, ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಕಡಿಮೆ ಬಜೆಟಲ್ಲಿ ಮಾಡಿಸಿದಂಥ ಬೀಡ್ಸ್ ಹಾರ. ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ಗೋಲ್ಡಲ್ಲಿ ನಾನು ಮಾಡಿಸಿರೋ ಅಂಥದ್ದು. ಸೊ ಸುಮಾರು ಸಲ ಇತ್ತೀಚೆಗೆ ಹಾಕಿದ್ದೀನಿ, ನಂಗೆ ಸಖತ್ ಇಷ್ಟ ಆಗಿದೆ ಈ ಹಾರ ಅಂತೂ. ಇದು ನಿಮಗೆ 4.5 ಗ್ರಾಮಲ್ಲಿದೆ ಆ್ಯಕ್ಚುಲಿ. ಇದು ಅಂದರೆ ನಿಮಗೆ ಇದನ್ನು 3.5 ಗ್ರಾಮಲ್ಲೆಲ್ಲ ಮಾಡಿಕೊಡ್ಬೋದು. ಅಂದರೆ ಈ ಬೀಡ್ಸ್ ಚಾರ್ಜ್ ಎಲ್ಲ ಬೇರೆದಕ್ಕೆ ಕೊಡ್ತಾರೆ. ಆದರೆ ನಾನು ಇವಾಗ ಇದಕ್ಕೆ ಯಾಕೆ 4.5 ಗ್ರಾಮ್ ಆಯಿತು ಅಂತಂದರೆ, ನೋಡಿ ಇದೇನು ತಂತಿ ಇದೆ, ಇದು ಈ ಕಂಬಿ ಏನು ಹಾಕಿದ್ದಾರೆ ಇದು ಕೂಡ ನಾನು ಗೋಲ್ಡಲ್ಲಿ ಹಾಕ್ಸಿದ್ದೀನಿ. ಸೊ ಅವ್ರು ಹೇಳಿದ್ರು ಆರ್ಟಿಫಿಷಿಯಲ್ ಹಾಕ್ತೀನಿ ಅದು ಅಂದರು. ನನಗಿಷ್ಟ ಇಲ್ಲ, ಯಾಕೆಂದರೆ ಮಾಡಿಸಿದ್ಮೇಲೆ ಫುಲ್ ಗೋಲ್ಡಲ್ಲಿ ಮಾಡಿಸ್ಬೇಕು, ಇಲ್ಲ ಅಂದರೆ ಸುಮ್ಮನೆ ಆರ್ಟಿಫಿಷಿಯಲ್ ಹಾಕೊಂಡ್ಬಿಡ್ಬೇಕು. ಸೊ ನಾನು ಅದಕ್ಕೆ ನಂಗೆ ಬೇಡ, ನನಗೆ ಅದನ್ನು ಕೂಡ ನನಗೆ ಇದು ಚಿನ್ನದಲ್ಲೇ ಮಾಡಿಕೊಡಿ ಅಂತ ಅಂದೆ. ಹಾಗಾಗಿ ಇದು 4.5 ಗ್ರಾಮ್ ಆಯಿತು, ಬರೋಬ್ಬರಿ 4.5 ಗ್ರಾಮಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಈ ಮೋಪು ಅಷ್ಟೇ, ಇದು ನೀವು 4 ಎಳೆ ಕೂಡ ಮಾಡಿಸ್ಬೋದು.
ಬಟ್ 4 ಎಳೆ ಚೆನ್ನಾಗೇ ಕಾಣಿಸುತ್ತೆ, ಇದಕ್ಕಿಂತ ಗ್ರ್ಯಾಂಡಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನೇನು ಅಂದ್ಕೊಂಡೆ 4 ಎಳೆ ಹಾಕಿದ್ರೆ ಚಿನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾರೇನೋ, ಬೇಡ ನನ್ನ ಹತ್ರ ಬಜೆಟ್ ಇರೋದೇ ಇಷ್ಟು, ಸೊ ಇಷ್ಟೇ ಮಾಡಿ ಅಂದರೆ, ನೀವು ಬೇಕಿದ್ರೆ ಮಾಡಿಸೋದಾದರೆ 4 ಎಳೆ ಮಾಡಿಸಿ, ಇನ್ನೂ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಕಾಣಿಸುತ್ತೆ. ಮಣಿಗಳು ನೀವು ಹಾಕಬೇಕಾದ್ರೆ ಬೀಡ್ಸ್ಗಳು ಹೇಳಬೇಕು, ಒರಿಜಿನಲ್ ಹಾಕಿ ಅಂತ, ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಒರಿಜಿನಲ್ ಬೀಡ್ಸ್ ಹಾಕಿ, ಕ್ವಾಲಿಟಿ ಇರೋದು ಹಾಕಿ ಅಂತ ಹೇಳಿದ್ರೆ ನಿಮಗೆ ಕ್ವಾಲಿಟಿ ಇರೋದು ಹಾಕಿ ಈ ರೀತಿಯಾದಂಥ ಸರನ ಮಾಡಿಕೊಡ್ತಾರೆ. ಸೊ ಇವಾಗ ರೇಟ್ ಹೇಗೂ ಕಡಿಮೆ ಆಗಿದೆ, 13,000 ಆಗಿದೆ. ಸೊ ನಿಮ್ಗೇನಾದರೂ ಬೇಕು ಅಂತಂದರೆ ವಾಸವಿನಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗಂಡ ಬೇರುಂಡ ಪೆಂಡೆಂಟ್ನ ಮಾಡಿದ್ದಾರೆ, ಸೊ ಚೆನ್ನಾಗಿದೆ. ಸೊ ಇದ್ರ ಪಿಕ್ ನಾನು ಹಾಕಿರೋದನ್ನು ಸೈಡಲ್ಲಿ ಹಾಕ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಸೊ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದನ್ನು ನಾನು ಆ್ಯನಿವರ್ಸರಿಗೆ, ನಮ್ಮ 20ನೇ ವರ್ಷದ ಆ್ಯನಿವರ್ಸರಿಗೆ ಅಂತ ಇದನ್ನು ನಾನು ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸುತ್ತೆ. ಇದರಲ್ಲಿ ನೀವು ರೆಡ್ ಕೂಡ ಮಾಡಿಸ್ಬೋದು, ಗ್ರೀನ್ ಕೂಡ ಮಾಡಿಸ್ಬೋದು. ಸೊ ನೋಡಿ, ರೇಟು ಆವಾಗ 11,100 ಇತ್ತು ನಾನು ಮಾಡಿಸಿದಾಗ. ಐ ಥಿಂಕ್ ನನಗಿದು 70,000 ಒಳಗಡೆ ಆಯಿತು. ಎಕ್ಸಾಕ್ಟಾಗಿ ನನಗೆ ಖಂಡಿತ ನೆನಪಿಲ್ಲ, ಆಗುತ್ತೆ ಆವಾಗ 70,000 ಒಳಗಡೆ ಆಗಿತ್ತು ನನಗೆ. ಸೊ ಈ ಬೀಡ್ಸಿಂದು ಚಾರ್ಜು, ಅವ್ರದ್ದು ಮೇಕಿಂಗು ಎಲ್ಲ ಸೇರಿ ಅಷ್ಟಾಗಿತ್ತು. ಸೊ ನಾನಿದು ಈ ಕಂಬಿ ಸಮೇತ ನಾನು ಚಿನ್ನದ್ದೇ ಮಾಡಿಸ್ಕೊಂಡಿದ್ದೀನಿ. ಸೊ ನಿಮಗೆ ಯಾರು ರಿಕ್ವೆಸ್ಟ್ ಮಾಡ್ತಿದ್ರಿ ಅವರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಖತ್ ಚೆನ್ನಾಗಿದೆ, ನೀವು ಬೇಕಿದ್ರೆ 4 ಎಳೆ ಮಾಡಿಸಿ, ಇನ್ನೂ ಚೆನ್ನಾಗಿ ಬರುತ್ತೆ. ನನ್ನ ಸಜೆಷನ್ನು 4 ಎಳೆ ಮಾಡಿಸಿದ್ರೆ, ಅಥವಾ ಸಿಂಪಲಾಗಿ ನಿಮ್ಮ ಥರನೇ ಸಾಕು ಅಂದರೆ ಆರಾಮಾಗಿ ಇಷ್ಟು ಮಾಡಿಸ್ಕೋಬೋದು. ನಿಮಗೆ ಇದು ಆರ್ಟಿಫಿಷಿಯಲ್ ಹಾಕ್ಬಿಟ್ಬೇಕಾದ್ರೆ ಮಾಡಿಕೊಡ್ತಾರೆ, 3.5 ಗ್ರಾಮ್ಗೆ 3 ಗ್ರಾಮ್ಗೆಲ್ಲ ಮಾಡ್ಬೋದು. ಇದು ನನ್ನ ಏನು ನೀವು ಕೇಳಿದಂಥ ಬೀಡ್ ಸಾರ. ಸೊ ತುಂಬ ಚೆನ್ನಾಗಿದೆ ಸರ ಅಂತೂ. ಹಾಕ್ಕೊಂಡ್ಮೇಲೆ ಇದು ಸ್ಟೆಪ್ ಬೈ ಸ್ಟೆಪ್ ಕೂರುತ್ತೆ ಹಿಂಗೆ ಹಾಕ್ಕೊಂಡಾಗ. ಸೊ ತೋರಿಸ್ಬೇಕಾದ್ರೆ ಹಿಂಗೇ ಕಾಣಿಸೋದು. ಇದು ನಿಮಗೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಇದು ಡ್ರೆಸ್ಗಳಿಗೆಲ್ಲ ಅಷ್ಟು ಮ್ಯಾಚ್ ಆಗೋಲ್ಲ, ಡ್ರೆಸ್ಗೇನು ಅಷ್ಟು ಚೆನ್ನಾಗೂ ಕಾಣಲ್ಲ. ಸೊ ನೀವು ಸ್ಯಾರಿ ವೇರ್ ಮಾಡಿದಾಗ ಹಾಕಿದ್ರಂತೂ ಇದಕ್ಕೆ ಸಿಂಪಲಾಗಿ ನೆಕ್ಲೆಸು, ಚಿಕ್ಕದೊಂದು ನೆಕ್ಲೆಸ್ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ಸೊ ರೇಟು ಕಮ್ಮಿ ಇದೆ, ನೋಡಿ ಮಾಡಿಸೋದಿದ್ರೆ ಗಟ್ಟಿಗೆ ಬೇಕು ಅಂದ್ರೂ ಮಾಡಿಕೊಡ್ತಾರೆ. ಅಥವಾ 5 ಗ್ರಾಮಿಗೆ ಪರವಾಗಿಲ್ಲ ಮಾಡಿಸ್ತೀನಿ ಅಂತ ಅಂದರೆ 5 ಗ್ರಾಮಿಗೆ ಮಾಡಿಸ್ಕೋಬೋದು. ಬಟ್ ನನ್ನ ಬಜೆಟ್ ಇದ್ದಿದ್ದು ಇಷ್ಟೇ. ಸೊ ಹಂಗಾಗಿ ನಾನು ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಂಡೆ. ನಿಮಗೆ ಗೊತ್ತಿದೆ, ಸೈಡಲ್ಲಿ ಹಾಕಿರ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ, ಚೆನ್ನಾಗೂ ಕಾಣಿಸ್ತಿದೆ, ವೀಡಿಯೋನಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೆಲ್ಲ ಈ ಥರ ಚಿಕ್ಕ ಚಿಕ್ಕದು ಒಂದೊಂದು ನೆಕ್ಲೆಸ್ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾರದ ಥರ ಅದನ್ನ ಹಾಕ್ಕೊಂಡು ಈ ಥರ ಚಿಕ್ಕದು ನೆಕ್ಲೆಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಕೂಡ ನಾನು ವಾಸವಿಲೇ ಮಾಡಿಸಿದ್ದು. ನಾನು ಏನು ಚೀಟಿ ಹಾಕಿರ್ತೀನಲ್ವ, ಅದರಲ್ಲಿ ಆ ಬಜೆಟ್ಗೆ ಏನು ಬರುತ್ತೋ ಅದನ್ನು ಮಾಡಿಸ್ಬಿಡ್ತೀನಿ. ಸೊ ನೋಡೋಣ, ಈ ಸಲ ಸುಮಾರಷ್ಟು ಪ್ಲ್ಯಾನ್ ಇದೆ ಏನು ಮಾಡಿಸ್ಕೊಳ್ಳೋದು ಅಂತ. ಸುಮಾರು ಡಿಸೈನ್ಸ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ, ಕೇಳಿ ನೋಡೋಣ, ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಇಷ್ಟಪಟ್ಟಂಥ ಬೀಡ್ಸ್ ಹಾರ ತೋರಿಸಿದ್ದೀನಿ, ತುಂಬ ರಿಕ್ವೆಸ್ಟ್ ಇತ್ತು ಇದ್ರದ್ದಂತೂ. ಅಕ್ಕ ತೋರಿಸಿ ಅಕ್ಕ, ಈ ಡಿಸೈನ್ ತೋರಿಸಿ ಅಂತ. ಆರಾಮಾಗಿ ಮಾಡಿಸ್ಕೋಬೋದು, ರೇಟ್ ಹೆಂಗೂ ಕಮ್ಮಿ ಇದೆ. ಸೊ ನಾನು ಎಲ್ರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದೆ, ಫ್ರೆಂಡ್ಸ್ಗೆಲ್ಲ ರೇಟ್ ಕಮ್ಮಿ ಇದೆ, ಗೋಲ್ಡ್ ಪರ್ಚೇಸ್ ಮಾಡೋರು ಮಾಡಿ ಅಂತ. ಇನ್ನೂ ಕಡಿಮೆ ಆಗುತ್ತಂತೆ ವೆಯ್ಟ್ ಮಾಡಿ ಮಾಡಿಸೋ ಅಂಥವ್ರು. ಸೊ ಇದಾದಮೇಲೆ ಇವತ್ತಿನ ಎಕ್ಸಸೈಸ್ನ ತೋರಿಸ್ತಾ ಇದ್ದೀನಿ. ಸೊ ಹೇಳ್ತೀರ ಎಲ್ಲ ಫುಲ್ಲು ಎಕ್ಸಸೈಸ್ಗಳನ್ನ ತೋರಿಸಿ ಅಂತ. ಸೊ ನಾನು ಸಿಕ್ಕಾಪಟ್ಟೆ ಎಕ್ಸಸೈಸ್ಗಳನ್ನ ಮಾಡ್ತೀನಿ, ಎಲ್ಲನೂ ಕೆಲವೊಂದು ಸಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನಿವಾಗ 10 ಡೇಸ್ ಆಗಿದೆ ಎಕ್ಸಸೈಸು ಸ್ಕಿಪ್ ಮಾಡಿ. ಪೀರಿಯಡು ಮತ್ತು ಹಬ್ಬ ಎಲ್ಲ ಬಂದಿದ್ದರಿಂದ ಒಂದು 10 ಡೇಸ್ ಆಯಿತು ಅಂದ್ಕೊಳ್ಳಿ. ಸೊ ಇವತ್ತು ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಇವತ್ತು. ಸೊ ಯಾಕೆಂದರೆ ನಾನು ಕಂಪಲ್ಸರಿ ಮಾಡ್ತಾಯಿದ್ರೆ ಇವತ್ತೊಂದಷ್ಟು ಪಾರ್ಟ್ ಮಾಡ್ಕೊಂಡಿರ್ತೀನಿ, ನೆಕ್ಸ್ಟ್ ಡೇ ಯಾವ್ದು ಮಾಡಬೇಕು ಅಂತ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನನಗೂ ತುಂಬ ದಿನ ಆಯಿತು, 10 ಡೇಸ್ ಆಯಿತು. ಹಂಗಾಗಿ ನನಗೂ ಕೂಡ ಫಸ್ಟು ಎಕ್ಸಸೈಸ್ಗಳನ್ನ ಒಂದು 10 ಡೇಸ್, ಒಂದು 15 ಡೇಸ್ ಏನಾದರೂ ಬಿಟ್ಬಿಟ್ವಿ ಅಥವಾ ಒಂದು ವಾರ ಬಿಟ್ಬಿಟ್ವಿ ಅಂದರೆ ಮತ್ತೆ ನಾವು ಎಕ್ಸಸೈಸ್ ಮಾಡಿದಾಗ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ. ನನಗೂ ಅಷ್ಟೇ ತುಂಬ ಕೈಕಾಲು ನೋವು ಬರುತ್ತೆ. ಈ ಒಂದು 2 ಡೇಸ್ ಅಡ್ಜಸ್ಟ್ ಆಗಬೇಕು, ಆಮೇಲೆ ಸರಿ ಹೋಗ್ಬಿಡುತ್ತೆ. ಹಂಗಂತ ಯಾವುದೇ ಟ್ಯಾಬ್ಲೆಟು ಇದೆಲ್ಲ ಏನೂ ತೊಗೊಳಕ್ಕೆ ಹೋಗಲ್ಲ. ಸೊ ಹಂಗೇ ಅಡ್ಜಸ್ಟ್ ಆಗಬೇಕು. ಸೊ ಇವೆಲ್ಲ ಎಕ್ಸಸೈಸ್ಗಳನ್ನ ನೋಡಿದ್ದೀರ, ಕೆಲವೊಂದು ಮಾತ್ರ ಬೇರೆದನ್ನು ತೋರಿಸ್ತೀನಿ ನಾನು. ಸೊ ನೋಡಿ, ಇವೆಲ್ಲ ನಿಮಗೆ ಫುಲ್ ಬಾಡಿ ಫ್ಯಾಟ್ ಬರ್ನ್ ಆಗೋದಕ್ಕೆ ಮಾಡುವಂಥ ಎಕ್ಸಸೈಸ್ಗಳು. ನಾನು ಇವಾಗ ವಾಯ್ಸ್ ಕೊಡ್ತಾ ಇರೋದು ಬಂದು ರಾತ್ರಿ 10:15.
ಸೊ ನಾನು ಇಷ್ಟೊತ್ತಿನಲ್ಲೇ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋದು ಮತ್ತು ವಿಡಿಯೋಗೆ ವಾಯ್ಸ್ ಕೊಡೋದು ಇದೆಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ ಒಂದು 11-11:30 ಆಗೋಗುತ್ತೆ ಇತ್ತೀಚೆಗೆ. ಸೊ ಇದೆಲ್ಲ ಎಕ್ಸಸೈಸ್ಗಳನ್ನ ನಿಮ್ಮ ಮುಂಚೆನೇ ತೋರಿಸಿದ್ದೀನಿ. ಫುಲ್ ವೀಡಿಯೋಸ್ ಮಾಡಿ ಎಕ್ಸಸೈಸ್ದು ಅಂತೀರ, ನೋಡೋಣ, ಟ್ರೈ ಮಾಡ್ತೀನಿ. ಯಾಕೆಂದರೆ ಈಗ ಡೈಲಿ ಬ್ಲಾಗ್ಸ್ನ ನೋಡೋವಂಥ ಇಂಟ್ರೆಸ್ಟ್ ಇರೋರು ಬರೀ ಎಕ್ಸಸೈಸ್ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಬ್ಲಾಗ್ಸ್ ಜೊತೆನೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಯಾವಾಗ ಟೈಮ್ ಆಗುತ್ತೆ ಅಂತ. ಸೊ ನೋಡಿ, ಈ ಥರ ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವೆಲ್ಲ ತುಂಬ ಹೆವಿ ಎಕ್ಸಸೈಸ್ಗಳು, ತುಂಬ ಸುಸ್ತಾಗುತ್ತೆ. ಸೊ ಇವೆಲ್ಲ ಒಂದು 20-30 ಕೌಂಟ್ ಮಾಡ್ಕೊಂಡು ಮಾಡಬೇಕು. ಇದೆಲ್ಲ ನಿಮಗೆ ಥೈಡ್ಸ್ ಫ್ಯಾಟ್ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಸ್ವಲ್ಪ ಹೆವಿನೇ. ಸ್ಟಾರ್ಟಿಂಗ್ ಮಾಡೋರು ಒಂದು 10, ಒಂದು 5 ಈ ಥರ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಈ ಥರ ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಎಕ್ಸಸೈಸ್ಗಳಂತೂ ನಾನು ತುಂಬಾ ಮಾಡ್ತೀನಿ. ಸೊ ನಾನು ಸ್ವಲ್ಪ ಚಾಲೆಂಜಸ್ ಎಕ್ಸಸೈಸ್ಗಳನ್ನೇ ತೊಗೊಳ್ಳೋದು. ಸೊ ನೀವು ಕೂಡ ಟ್ರೈ ಮಾಡಿ, ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ. ಒಂದು ಎಕ್ಸಸೈಸ್ಗೂ ಮತ್ತೊಂದು ಎಕ್ಸಸೈಸ್ಗೂ ಸ್ವಲ್ಪ ಒಂದೊಂದು ಸೆಕೆಂಡು ರೆಸ್ಟ್ ಮಾಡಿ. ಸ್ವಲ್ಪ ಆಯಾಸ ಆದರೆ ಸ್ವಲ್ಪ ಕ್ಯಾನಲ್ಲಿ ನೀರು ಇಟ್ಕೊಳ್ಳಿ. ಸ್ವಲ್ಪ ಒಂದೊಂದು ಸಿಪ್ ನೀರು ಕುಡಿದು ಸ್ಟಾರ್ಟ್ ಮಾಡಿ. ಸೊ ತುಂಬ ಖಾಲಿ ಹೊಟ್ಟೆಲೆಲ್ಲ ಮಾಡಬೇಡಿ. ಒಂದು ಗ್ರೀನ್ ಟೀ ಕುಡೀರಿ, ಅಥವಾ ಬ್ಲ್ಯಾಕ್ ಕಾಫಿ ಕುಡೀರಿ, ಅಥವಾ ಬಿಸಿನೀರು ಕುಡೀರಿ 1-2 ಗ್ಲಾಸು. ಸೊ ನಮಗೆ ಎಕ್ಸಸೈಸ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆರಾಮಾಗಿ ಬೆಳಗ್ಗೆ ಎದ್ದು ವಾಕ್ ಮಾಡ್ಕೊಂಬನ್ನಿ. ಸ್ಟೆಪ್ಸ್ಗಳನ್ನ ಕೌಂಟ್ ಮಾಡಿಕೊಂಡು ವಾಕ್ ಮಾಡ್ಕೊಂಬನ್ನಿ. ಸೊ ಇಲ್ಲಿ ನಾನು ಎಲ್ಲ ರೀತಿ ಎಕ್ಸಸೈಸ್ಗಳನ್ನೂ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಪರ್ಟಿಕ್ಯುಲರಾಗಿ ಯಾವುದೇ ಎಕ್ಸಸೈಸ್ ಮಾಡಿ ನಾನು ತೋರಿಸ್ತಾ ಇಲ್ಲ. ಡೈಲಿ ನಾನು ಏನು ಪ್ರಾಕ್ಟೀಸ್ ಮಾಡ್ತೀನಿ, ಏನು ಮಾಡ್ತೀನಿ ಅದನ್ನು ಮಾತ್ರ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸಲ ನಿಮಗೆ ಅಂತಲೇ ಅದು ಹೊಟ್ಟೆ ಭಾಗ ಕರಗೋದಕ್ಕೆ, ಸೈಡ್ ಫ್ಯಾಟ್ ಕರಗೋದಕ್ಕೆ, ಇದಕ್ಕೆ ಅಂತ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇರ್ತೀನಿ. ಬಟ್ ಇವತ್ತು ನಾನು ಏನು ಮಾಡ್ಕೋತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದನ್ನು ಸ್ಕಿಪ್ ಮಾಡ್ತೀನಿ, ಯಾಕೆಂದರೆ ಕೆಲವೊಂದು ತೋರ್ಸೋಕ್ಕೆ ನನಗೊಂಥರ ಮುಜುಗರ ಅನ್ನಿಸ್ತಿರುತ್ತೆ. ಹಂಗಾಗಿ ಕೆಲವೊಂದನ್ನು ಸ್ಕಿಪ್ ಮಾಡಿ ತೋರಿಸೋ ಅಂಥವನ್ನ ತೋರಿಸ್ತೀನಿ. ನೋಡಿ, ಇವೆಲ್ಲ ಒಂದು ಸ್ವಲ್ಪ ಹೆವಿ ಎಕ್ಸಸೈಸ್ಗಳು. ಆಮೇಲೆ ಮ್ಯಾಟ್ ಹಾಕಿ ಅದ್ರ ಮೇಲೆ ಮಾಡೋ ಅಂಥ ಎಕ್ಸಸೈಸ್ಗಳನ್ನೂ ನಾನು ತೋರಿಸ್ಕೊಡ್ಬೇಕು, ಟೈಮ್ ಆಗಿಲ್ಲ. ಸೊ ಯಾಕೆಂದರೆ ನಾನು ಈ ಥರ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡ್ಕೊತೀನಿ. ಮ್ಯಾಟ್ ಹಾಕಿ ಮಾಡೋ ಅಂಥದ್ದು ಸ್ಕಿಪ್ ಮಾಡಿದ್ದೀನಿ ಇತ್ತೀಚೆಗೆ. ಸೊ ಇದೇ ಸಾಕಾಗುತ್ತೆ. ಮತ್ತು ಸಂಜೆ ಎಲ್ಲ ನಾನೇನು ಮಾಡಲ್ಲ ಇವಾಗ, ಮುಂಚೆ ಎಲ್ಲ ಮಾಡ್ತಿದ್ದೆ. ಸೊ ನೋಡಿ, ಇದು ನಿಮಗೆ ತೊಡೆ ಭಾಗ ಸಣ್ಣ ಆಗೋದಕ್ಕೆ, ಬೇಗನೆ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಕಡೆ 20 ಟೈಮ್ ಅಥವಾ 25, ಇನ್ನೊಂದು ಕಡೆ 25 ಈ ಥರ ಮಾಡ್ಕೊಳ್ಳಿ. ಇದು ಅಷ್ಟೇ, ಹಿಪ್ಸ್ ಮತ್ತು ನಿಮಗೆ ತೊಡೆ ಭಾಗ ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆಲ್ಲ ಮಾಡೋದಕ್ಕೆ ಮ್ಯಾಟ್ ಹಾಕೋಬೇಕು, ಬಟ್ ಇಲ್ಲಿ ಟೈಮ್ ಇಲ್ಲ. ಸೊ ಒಂದು ಹಾಕ್ಕೊಂಡು ಅದನ್ನೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನಾನು ಮ್ಯಾಟ್ ಮೇಲೆ ಮಾಡೋ ಅಂಥ ಎಕ್ಸಸೈಸ್ಗಳಾದರೆ ಅದನ್ನೇ ಮಾಡಬೇಕಾದ್ರೆ ಖಂಡಿತ ತೋರಿಸ್ತೀನಿ. ಸೊ ಕೆಲವೊಂದು ಹ್ಯಾಂಡ್ ಮಾಡ್ಕೊಂಡಿರ್ತೀನಿ, 2-3 ಎಕ್ಸಸೈಸ್ಗೆಲ್ಲ ನಾನು ಮ್ಯಾಟ್ ತೆಗಿಯೋಕ್ಕಾಗಲ್ಲ. ಸೊ ಹಂಗಾಗಿ ಹಾಗೆ ಮಾಡ್ಕೊಂಬಿಡ್ತೀನಿ. ಸೊ ಇವಾಗ ಟೀಪಾಯ್ ಮೇಲೆ ಕೂತ್ಕೊಂಡು ಒಂದಷ್ಟು ಎಕ್ಸಸೈಸ್ಗಳು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಈ ಎಕ್ಸಸೈಸ್ಗಳೆಲ್ಲ. ಸೊ ಇವು ಕೂಡ ನಿಮಗೆ ಫುಲ್ ಬಾಡಿ ಎಕ್ಸಸೈಸ್ಗಳು, ಅಥವಾ ಹೊಟ್ಟೆ ಬರ್ನ್ ಆಗೋದಕ್ಕೂ ಕೂಡ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವು ನೆಲದ ಮೇಲೂ ಕೂಡ ಮಾಡ್ಬೋದು, ಅಥವಾ ಈ ಥರ ಟೀಪಾಯ್ ಸಹಾಯದಿಂದ ಮಾಡ್ಬೋದು. ಸೊ ಸ್ವಲ್ಪ ನಾನು ಫಾಸ್ಟು ಎಲ್ಲ ಎಕ್ಸಸೈಸ್ಗಳು ಕೂಡ ಇನ್ನೂ ಭಾಳಷ್ಟು ಮಾಡ್ತೀನಿ. ಸ್ಟೆಪ್ಸ್ಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಎಕ್ಸಸೈಸ್ಗಳು ಅದಿನ್ನೂ ಯಾವತ್ತೂ ನಾನು ನಿಮಗೆ ಐ ಥಿಂಕ್ ತೋರಿಸಿಲ್ಲ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇದು ಟೀಪಾಯಿಂದ ಯಾಕೆ ಈ ಟೀ ಶರ್ಟ್ನ ಹಿಂಗೆ ಬಾಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಟೀಪಾಯಿಂದ ಮಾಡುವಂಥ ಎಕ್ಸಸೈಸ್ಗಳು. ಸೊ ಮನೇಲಿ ಏನಿರುತ್ತೆ ಅದರಲ್ಲಿ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ನಾವು ಎಲ್ಲರೂ ಜಿಮ್ಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಬ್ಯುಸಿ ಇರ್ತೀವಿ, ಮಕ್ಕಳು ಗಂಡ ಅಂತೆಲ್ಲ ನೋಡ್ಕೋಬೇಕಲ್ವ. ಸೊ ಎಲ್ಲರೂ ಬ್ಯುಸಿ ಇರ್ತೀವಿ. ಸೊ ಅದಕ್ಕೆ ಅಂತ ಟೈಮ್ ಕೊಡೋಕ್ಕೆ ಜಿಮ್ಗೆ ಅಂತ ಹೋಗಿ ಅಲ್ಲೊಂದಷ್ಟು ವರ್ಕೌಟ್ ಮಾಡಿ ಸೊ ಆಗಲ್ಲ. ಸೊ ಲೈಫ್ ಲಾಂಗ್ ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗಲ್ಲ ಕೆಲವ್ರಿಗೇನು, ನನಗಂತೂ ಆಗಲ್ಲ ಜಿಮ್ಗೆ ಹೋಗಿ ಲೈಫ್ ಲಾಂಗು ಅದನ್ನೇ ಮೇಂಟೈನ್ ಮಾಡೋಕ್ಕೆ. ಬಟ್ ಮನೇಲಿ ಏನೇನು ಮಾಡೋಕ್ಕಾಗುತ್ತೋ ಅದನ್ನಂತೂ ಮಾಡ್ಬೋದು. ಸೊ ಅದು ನನ್ನ ಕೈಲಿ ಸಾಧ್ಯ. ಹಂಗಾಗಿ ನಾನು ಮನೇಲೇ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ. ಸೊ ಇವೆಲ್ಲ ನಾನು ಮಾಡೋವಂಥ ಎಕ್ಸಸೈಸ್ಗಳು. ಒಂದು ಕಾಲು ಭಾಗ ಅಷ್ಟೇ ತೋರಿಸಿದ್ದೀನಿ. ಸೊ ಆದಮೇಲೆ ಈ ಥರ ಎಕ್ಸಸೈಸ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಶವಾಸನ ಹಾಕಿ, ಅಥವಾ ಈ ಥರ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಆಮೇಲೆ ಎಂಡ್ ಮಾಡಿ. ಇಲ್ಲ ಅಂತಂದರೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತೆ. ಹಂಗಾಗಿ ಸೊ ಯಾವುದೇ ಎಕ್ಸಸೈಸ್ ಮಾಡಿದ್ರೂ ರೆಸ್ಟ್ ಮಾಡ್ದಲೇ ಎದ್ದು ಬರಬಾರ್ದು. ಸ್ವಲ್ಪ ನಮ್ಮ ಏನು ಬ್ರೀತಿಂಗ್ ಇರುತ್ತೆ ಅದು ನಾರ್ಮಲ್ ಸ್ಟೇಜಿಗೆ ಬರಬೇಕು. ಹಾರ್ಟ್ ಬೀಟು ಮಾಡ್ತೀನಿ, ಅದನ್ನು ತೋರಿಸ್ತಾ ಹೋಗ್ತೀನಿ.
ಸೊ ನನಗಿನ್ನೂ ತುಂಬ ಟೈಮ್ ಬೇಕು ಫುಲ್ ಎಕ್ಸಸೈಸ್ ವೀಡಿಯೋ ಮಾಡೋಕ್ಕೆ, ಯಾಕೆಂದರೆ ಬೆಳಗ್ಗೆ ಹೊತ್ತು ನಂಗೆ ಟೈಮ್ ಇರೋಲ್ಲ. ಸುಜಿತ್ತು ರಜಾ ಬರಬೇಕು, ಇನ್ನೂ 8 ಡೇಸ್ ಇದೆ ಅವ್ನ ಸ್ಕೂಲು. ಸೊ ಅದು ಮುಗಿದ್ಮೇಲೆ ನೋಡೋಣ, ನಾನು ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏಕೆಂದರೆ ಫುಲ್ ವೀಡಿಯೋಸ್ ನಾನು ತೊಗೋಬೇಕು ಅಂತಂದರೆ ನನಗೂ ಟೈಮ್ ಬೇಕಲ್ವ, ಅವ್ನ ಸ್ಕೂಲ್ ಇರುತ್ತೆ. ಸೊ ಹಂಗಾಗಿ 8:05 ಆಯಿತು, ಟೈಮ್ ಈಸ್ ಓವರ್. ಸೊ ಆಮೇಲೆ ಸಿಗ್ತೀನಿ ಡ್ರೆಸ್. ಸೊ ಇದೆಲ್ಲ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಸುಜಿತ್ಗೆ ಸ್ಕೂಲಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಪ್ಯಾಕ್ ಮಾಡಿ ಲಂಚ್ ಬ್ಯಾಗು ಸ್ನ್ಯಾಕ್ಸು ಎಲ್ಲ ಪ್ಯಾಕ್ ಮಾಡಿ ಎಲ್ಲ 10 ಗಂಟೆ ಆಗಿದೆ. ಸೊ ಈಗ ಕೆಲಸ ಮುಗೀತು. ಸಾಂಬಾರು ಬಸ್ಸಾರು ಮಾಡಿದ್ದೀನಿ. ಅಯ್ಯೋ ಏನು ಟಿಚ್ಚಾಯ್ತಪ್ಪ. ಸೊ ನೋಡಿ, ಮನೆಯೆಲ್ಲ ಒರೆಸಿದ್ದಾಯಿತು, ಗುಡಿಸಿದ್ದಾಯಿತು, ಮನೆಯವ್ರದ್ದು ಸ್ನಾನ ಆಯಿತು, ನಂದು ಇನ್ನೂ ತಿಂಡಿ ಆಗಿಲ್ಲ. ಸೊ ಬನ್ನಿ, ರಾಗಿ ಮಾಲ್ಟ್ ಮಾಡ್ಕೊತಾ ಇದ್ದೀನಿ. ರಾಗಿ ಮಾಲ್ಟ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಸೊ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಬ್ರೌನ್ ಬ್ರೆಡ್ ಹಾಕೋಣ ಅಂತ ಹೇಳ್ಬಿಟ್ಟು ಹೆಂಚಿಟ್ಟಿದ್ದೀನಿ. ಸೊ ಪಾತ್ರೆಗಳು ತೊಳೆದಾಯಿತು ನೋಡಿ, ಅಲ್ಲಿ ಬಸ್ಸಾರು ಮಾಡಿಟ್ಟಿದ್ದಾಯಿತು. ಟೋಸ್ಟರ್ಗೆ ಏನು ಹಾಕಲಿಲ್ಲ. ಸೊ ದೋಸೆಗೆ ಅಂತ ಹೆಂಚಿಟ್ಟಿದ್ನಲ್ವ, ದೋಸೆಗೆ ಅಂತ, ಅದಕ್ಕೇ ಇಡೋಣ ಅಂತ. ಏನು ಮಾಡ್ಕೊಳಕ್ಕಾಗತ್ತೆ ಅದು. ಇವತ್ತು ಮಾವಿನಕಾಯಿ ಚಿತ್ರಾನ್ನ, ಬಟ್ ನನಗಿಲ್ಲಿ ಏನು ಡಯಟ್ ಫುಡ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ರಾಗಿ ಮಾಲ್ಟ್ ಮಾಡಿಬಿಡ್ತೀನಿ, ಈಸಿ ಅಲ್ವಾ. ಸೊ ನನಗೇನು ಬೋರ್ ಆಗಲ್ಲ, ನನಗಿದೇ ತಿಂದು ತಿಂದು ಅಭ್ಯಾಸ ಆಗೋಗಿದೆ. ಸೊ ನಾನಿವಾಗ ಬ್ರೌನ್ ಬ್ರೆಡ್ಗೆ ಸ್ವಲ್ಪ ಬೆಣ್ಣೆ ಹಚ್ಚಿ ಇಲ್ಲಿ ರೋಸ್ಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಆಪಲ್ ಇದ್ದರೆ ಆಪಲ್ ಇಟ್ಕೊತೀನಿ, ಬನಾನಾ ಇದ್ದರೆ ಬನಾನಾ, ಬಟ್ ಸಕ್ಕರೆನ ಸ್ವಲ್ಪ ಅವಾಯ್ಡ್ ಮಾಡಿ ಲಯನ್ ಡೇಟ್ ಸಿರಪ್ನ ಹಾಕ್ಕೋತೀನಿ. ಸೊ ಬೆಣ್ಣೆ ಏನು ಗೊತ್ತಾ, ಟ್ಯೂಬ್ಗಳು ಸಿಗುತ್ತೆ ನಿಮಗೆ, ಅಮೂಲ್ದು ಏನೋ ಸಿಗುತ್ತೆ. ಸೊ ಅದು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದು ತಂದು ಟ್ಯೂಬ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಬೇಕಾದಾಗ ಹಾಕೋತೀನಿ, ಕೆಲವೊಂದು ಸಲ ಅಡುಗೆಗೆ ಹಾಕ್ಕೊತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಮಾಲ್ಟ್ ಕೂಡ ರೆಡಿ ಆಯಿತು. ಇವಾಗ ನನ್ನ ಬ್ರೇಕ್ಫಾಸ್ಟ್. ನನಗೆ ಸ್ವಲ್ಪ ಈ ಓಟ್ಸು ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ನನಗೆ ಈ ಥರದ್ದೇ ಇಷ್ಟ. ಸ್ವಲ್ಪ ಹೊಟ್ಟೆಗೆ ಗಟ್ಟಿಗೂ ಇರುತ್ತೆ, ಬೇಗ ಹಸಿವು ಆಗಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಇವಾಗ ಬಾಳೆಹಣ್ಣೆ ಇದ್ದಿದ್ದು, ಅದು ಪಚ್ಚ ಬಾಳೆಹಣ್ಣು ಇರಲಿಲ್ಲ, ಇದನ್ನೇ ಏಲಕ್ಕಿ ಬಾಳೆಹಣ್ಣೆ ಇಟ್ಕೊಂಡು ಸ್ವಲ್ಪ ಲಯನ್ ಡೇಟ್ ಸಿರಪ್ ಹಾಕ್ಕೊಂಡು ಒಂದು ಗ್ಲಾಸು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ, ತೋರಿಸ್ಲಿಕ್ಕಾಗಲಿಲ್ಲ. ಸೊ ರಾಗಿ ಮಾಲ್ಟು ಇದು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು. ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ನಾನು ತಿಂಡಿ ಎಲ್ಲ ತಗೊಳ್ಳಲ್ಲ, ಯಾಕೆಂದರೆ ಇಂಟ್ರೆಸ್ಟ್ ಬರೋಲ್ಲ ನನಗೆ. ನಿಧಾನಕ್ಕೆ ಕೂಲಾಗಿ ತಿನ್ನಬೇಕು, ಇಲ್ಲಾಂದರೆ ಅದಾಗಿಲ್ಲ ಇದಾಗಿಲ್ಲ ಅಂತ ತಿನ್ನೋಕ್ಕೆ ಒಂಥರ ನನಗೆ ಹಿಂಸೆ ಆಗ್ತಿರುತ್ತೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ, ಮನೆ ಕೆಲಸ ಅಂದರೆ ಕಿಚನ್ನು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ಇದನ್ನು ತಿಂದು, ಮತ್ತು ಸೊಂಪಲ್ಲಿ ನೀರು ಬೇರೆ ಬಿಟ್ಟಿದ್ದಾರೆ, ಇನ್ನು ಬಿಸಿಲಲ್ಲಿ ಅದನ್ನು ಹಾಕೋಕ್ಕಾಗಲ್ಲ. ಸೊ ಇವಾಗ ಗಿಡಗಳಿಗೆ ಸ್ವಲ್ಪ ಟೈಮು ಹತ್ತತ್ರ ಒಂದು 10 ಕಾಲಾಗಿದೆ, 20 ಇನ್ನೂ ಸ್ನಾನಕ್ಕೆ ಹೋಗಿಲ್ಲ. ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಹೋಗೋಣ ಅಂತ ಇವಾಗ ಹಾಕೋಣ. ಬರೀ ಇದಾಯಿತು ಫಂಕ್ಷನ್ಗಳು, ಇನ್ನೂ ತುಂಬ ಮದುವೆಗಳಿದ್ದಾವೆ, ಫಂಕ್ಷನ್ಗಳಿದ್ದಾವೆ. ಸೊ ಟೌನ್ ಕಡೆ ಹೋಗ್ಬರ್ಬೇಕು, ನೋಡೋಣ ಏನೇನಾಗುತ್ತೆ. ಸೊ ಇವಾಗ ಟೈಮ್ ಬಂದು ಒಂದು 10:20 ಏನೋ ಆಗೋಗಿದೆ ಟೈಮು. ಸ್ನಾನಕ್ಕೆ ಹೋಗಬೇಕು. ರೋಹಿತ್ ಗಿಡಗಳಿಗೆ ನೀರು ಹಾಕಪ್ಪ ಅಂದೆ, ಅವ್ನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸೊ ಕೊನೆಗೆ ನಾನೇ ಹಾಕೋಣ ಅಂತ ಬಂದೆ. ಗಿಡಗಳಿಗೆ ನೀರು ವೇಸ್ಟ್ ಆಗುತ್ತೆ, ಇದು ಸೊಂಪಲ್ಲಿ ನೀರು ಬಿಟ್ಟಿದ್ದಾರೆ. ಸೊ ಇನ್ನೂ ಬಿಸಿಲು ಜಾಸ್ತಿ ಆದರೆ ಹಾಕೋಕ್ಕಾಗಲ್ಲ, ಮೋಟ್ರ್ ಆನ್ ಮಾಡ್ಕೊಂಡು ಹಾಕೋದಲ್ವ. ಈ ಮನೆಗೆ ಡಂಪ್ ಮಾಡ್ತಾಯಿದ್ದೆ ನೀರು ಹೆಂಗೂ. ಸೊ ಹಂಗಾಗಿ ಗಿಡಗಳಿಗೆ ಹಾಕೋಣ ಅಂತ. ಇನ್ನೂ ಹೂಗಳು ಬಿಡಿಸ್ಕೊಂಡಿಲ್ಲ, ನೀರೆಲ್ಲ ಹಾಕಿ ಹೂಗಳನ್ನ ಬಿಡಿಸ್ಕೊಂಡು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಆಮೇಲೆ ನಂತರ ನಿಮಗೆ ನಾನು ಬೀಡ್ಸ್ ಹಾರ ಎಲ್ಲ ತೋರಿಸಿರೋದು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.